ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಎಸ್, ರಾಮರಸ ಸಿನಿಮಾ ಅನ್ನುವಂತಹ ಟೈಟಲ್ಲೇ ಒಂದೊಳ್ಳೆ ವಿಭಿನ್ನವಾಗಿರುವಂಥದ್ದು. ಇವತ್ತು ರಾಮನವಮಿ ದಿನನೇ ಒಂದೊಳ್ಳೆ ಸಾಂಗ್ ಕೂಡ ಬಿಡುಗಡೆಯನ್ನು ಮಾಡಿರುವಂಥದ್ದು. ರಾಮರಸ ಸಿನಿಮಾ ಇನ್ಯಾವಾಗ ಬರುತ್ತೆ ಅನ್ನುವಂಥದ್ದು ಕೂಡ ಕಾತರದಿಂದ ಒಂದಷ್ಟು ಜನ ಕಾಯ್ತಾ ಇರುವಂಥದ್ದು. ಎಸ್, ಈ ರಾಮರಸ ಸಿನಿಮಾದ ಬಗ್ಗೆ ಒಂದಷ್ಟು ಅಪ್ಡೇಟ್ ಕೊಡಲು ಇದರ ಡೈರೆಕ್ಟರ್ ಆಗಿರುವಂತಹ ಗುರು ದೇಶಪಾಂಡೆ ಸರ್ ಅವರು ಇವತ್ತು ನಮ್ಮ ಸ್ಪೀಡ್ ನ್ಯೂಸಲ್ಲಿ ಭಾಗಿಯಾಗ್ತಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ. ಹೇಗೆ ನಡೀತಾ ಇದೆ ಕೆಲಸ ಕಾರ್ಯಗಳೆಲ್ಲ? ಚೆನ್ನಾಗ್ತದೆ. ಎಸ್ ಸರ್, ಒಂದಷ್ಟು ಜನ ಈಗ ಕಾಯ್ತಾ ಇದ್ದಾರೆ ರಾಮರಸ ಸಿನಿಮಾ ಯಾವಾಗ ಬರುತ್ತೆ ಅನ್ನುವಂಥದ್ದು. ಬಿಡುಗಡೆ ದಿನಾಂಕ ಏನಾದ್ರು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಇದ್ದೀರಾ? ಈಗ ನಿರೀಕ್ಷೆಯಲ್ಲಿದ್ದೀರಾ ಏನು ಅನ್ನುವಂಥದ್ದು? ಇಲ್ಲ, ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ. ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದ್ದಾವೆ. ಅದೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಸಿನಿಮಾನ ರಿಲೀಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಈ ಸಿನಿಮಾ ನಾನು ಕ್ರಿಯೇಟಿವ್ ಹೆಡ್ಡು ಮತ್ತು ಪ್ರೊಡ್ಯೂಸರು. ನಿರ್ದೇಶಕರು ಬಂದ್ಬಿಟ್ಟು BM ಗಿರಿರಾಜ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ರಚನೆ ಮತ್ತು ನಿರ್ದೇಶನ BM ಗಿರಿರಾಜ್ ಅವರು. ನಾನು ಕ್ರಿಯೇಟಿವ್ ಹೆಡ್ ಆಗಿ ಮತ್ತು ನಾನು ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಜೊತೆಗೆ ವಿಕ್ರಮ್ ಆರ್ಯ ಅವರು ನನ್ನ ಜೊತೆ ಪಾರ್ಟ್ನರ್ ಆಗಿ ಈ ಸಿನಿಮಾನ ನಿರ್ಮಾಣ ಮಾಡ್ತಾಯಿದ್ದೀವಿ. ಸರ್, ನಾವು ಇವತ್ತು ಪ್ರೋಮೋಗಳನ್ನ ವೀಕ್ಷಣೆ ಮಾಡಿದಾಗ ಒಂದು ತಕ್ಕಡಿಯಲ್ಲಿ ಆ ಕಡೆ ಪ್ರಜ್ವಲ್ ದೇವರಾಜ್ ಅವರಿದ್ದಾರೆ, ಈ ಕಡೆ ಕಾರ್ತಿಕ್ ಅವರಿದ್ದಾರೆ. ಸೊ ಯಾವ ಕಡೆ ತೂಗ್ತಾ ಇದೆ ಅಂತ? ಇಲ್ಲ, ನಾನು ಹೇಳಿದ್ನಲ್ಲ, ನನಗೆ ಮಫ್ತಿ ರೆಫರೆನ್ಸ್ ಹೇಳಿದ್ನಲ್ಲ. ಶ್ರೀ ಮುರಳಿ ಅವರು ಆ ಪಿಕ್ಚರ್ ಹೀರೋ, ಅಂದರೆ ಶಿವಣ್ಣ ಅವರು ಒಂದು ಮುಖ್ಯವಾದ ಮತ್ತು ತುಂಬ ಸ್ಟ್ರಾಂಗೆಸ್ಟ್, ಆ ಕತೆಗೆ ಸ್ಟ್ರಾಂಗೆಸ್ಟ್ ಪಿಲ್ಲರ್ ಆಗಿ ಬಂದಿದ್ದಾರೆ. ಆ ಥರ ರೆಫರೆನ್ಸೇ ನಾನು ಪ್ರಜ್ಜು ಬ್ರೋಗೆ ಹೇಳಿದ್ದು. ಮಫ್ತಿನೇ ರೆಫರೆನ್ಸ್ ಹೇಳಿದ್ದು. ಮಫ್ತಿಯಲ್ಲಿ ಶಿವಣ್ಣ ಹೆಂಗಿರ್ತಾರೆ ಆ ಥರದ್ದೊಂದು ಪಾತ್ರ ಈ ಪಿಕ್ಚರಲ್ಲಿ. ಅದಕ್ಕೆ ಅವರು ಸಂಪೂರ್ಣವಾಗಿ ತೊಡಸ್ಕೊಂಡು ಹಾರ್ಡ್ ವರ್ಕ್ ಮಾಡಿ ಡೆಡಿಕೇಶನ್ ಮಾಡಿದ್ದಾರೆ. ತುಂಬ ದೊಡ್ಡದಾಗಿ ಸಿನಿಮಾ ಬರುತ್ತೆ. ಸರ್, ಇದನ್ನ ಹೊರತುಪಡಿಸಿ ಇವಾಗ ಏನಾಗಿದೆ ಅಂದರೆ, ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾಗಿದೆ ಅಂದರೆ, ಇವಾಗ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದು ಕೂಗು ಕೇಳಿ ಬರ್ತಾ ಇದೆ. ಸೊ ಒಂದಷ್ಟು ಸಿನಿಮಾಗಳು ಅದನ್ನು ಸುಳ್ಳು ಮಾಡಿದೆ, ಬಟ್ ಆದರೂ ಕೂಡ ಆ ಕೂಗು ಎಲ್ಲೋ ನಿಂತಿಲ್ಲ ಅಂತ ಅನಿಸುತ್ತೆ. ಸೊ ನಿಮ್ಮ ಸಿನಿಮಾ ಎಷ್ಟರ ಮಟ್ಟಿಗೆ ಆ ಒಂದು ಸುಳ್ಳನ್ನು ನಿಜ ಮಾಡ್ಬೋದಾ ಏನು ಅನ್ನುವಂಥದ್ದು? ಆ ಥರ ಏನಿಲ್ಲ. ಯಾವಾಗಲೂ ಅದೆಲ್ಲ ಸುಳ್ಳು. ಜನ ಥಿಯೇಟ್ರಿಗೆ ಬರಲ್ಲ ಅನ್ನೋದೆಲ್ಲ ಸುಳ್ಳು. ಇವಾಗ ಸೂ ಫ್ರಮ್ ಸೂ ಅಂತ ಹೊಸ ಆರ್ಟಿಸ್ಟ್ ಮಾಡಿರುವಂಥ ಸಿನಿಮಾ 70 ಕೋಟಿ 80 ಕೋಟಿ ಮಾಡುತ್ತೆ ಅಂದರೆ ಜನ ಥಿಯೇಟ್ರಿಗೆ ಬರಲ್ಲ. ಒಳ್ಳೆ ಸಿನಿಮಾ ಮಾಡಬೇಕಷ್ಟೆ. ಒಳ್ಳೆ ಸಿನಿಮಾ ಮಾಡಿ ಕರೆಕ್ಟಾಗಿರೋ ಆಡಿಯನ್ಸ್ಗೆ ಆ ಸಿನಿಮಾನ ತಲುಪಿಸಿದ್ರೆ ನಿಜವಾಗ್ಲೂ ಜನ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡ್ತಾರೆ. ಜನ ಥಿಯೇಟ್ರಿಗೆ ಬರಲ್ಲ ಅನ್ನೋದು ನಾನು ಯಾವತ್ತೂ ಒಪ್ಕೊಳ್ಳಲ್ಲ. ಇವಾಗ ರಾಮರಸ ಜನ ಥಿಯೇಟ್ರಿಗೆ ಬಂದು ಆ ಸಿನಿಮಾನ ನೋಡಿದ್ರೆ ಸಿನಿಮಾ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ನಾವು ಹೇಳಬೇಕು. ರಾಮರಸ ಜನ ಥಿಯೇಟ್ರಿಗೆ ಬಂದಿಲ್ಲ ಅಂತಂದರೆ ನಾವು ಜನಕ್ಕೆ ಮುಟ್ಸುವಂಥ ಕೆಲಸದಲ್ಲಿ ನಾವು ಸೋತಿದ್ದೀವಿ ಅಂತ ಅರ್ಥ. ಹಂಗಂತ ಜನದ ಮೇಲೆ ಹಾಕೋದು ಅದು ತಪ್ಪು. ಸರ್, ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೋ ಸಿನಿಮಾಗಳು ಬರ್ತಾ ಇದೆ, ಆದರೆ ಎಲ್ಲರೂ ಹೇಳ್ತಾ ಇರುವಂಥದ್ದು ಈ ಮಲಯಾಳಮಲ್ಲಿ ಬರುತ್ತೆ, ತೆಲುಗುವಲ್ಲಿ ಬರುತ್ತೆ, ತಮಿಳಲ್ಲಿ ಬರುತ್ತೆ, ಅದೇ ರೀತಿ ಕನ್ನಡದಲ್ಲಿ ಯಾಕೆ ಈ ಥರ ಸಿನಿಮಾಗಳು ಬರ್ತಾ ಇಲ್ಲ ಅನ್ನುವಂಥದ್ದು ಒಂದು ಹೇಳಿಕೆಗಳು, ಟೈಟಲ್ಗಳನ್ನ ಕೊಡ್ತಾ ಇರುವಂಥದ್ದು. ಅದಕ್ಕೇನು ಹೇಳ್ತೀರಾ? ಅದು ಪರಂಪರೆಯಾಗಿ ನಾವು ಬೆಳೆಸ್ಕೊಂಡೇ ಬಂದಿಲ್ಲ. ರೈಟರ್ನ ನಾವು ಪರಂಪರೆಯಾಗಿ ಬೆಳೆಸ್ಕೊಂಡು ಬಂದಿದ್ರೆ ಅದು ನಿಜವಾಗ್ಲೂ ಆ ಪರಂಪರೆ ಉಳ್ಕೊಂಡು ಹೋಗಿರೋದು. ನಾವು ಚಿ ಉದಯಶಂಕರ್ ಅಂತ ಕಾಲದಲ್ಲಿದ್ದಂಥ ರೈಟರ್ಸ್ನ ನಾವು ಇವತ್ತು ಬಳಸ್ಕೊಂಡಿಲ್ಲ. ಅವ್ರಿಗೆ ಸರಿಯಾದಂಥ ಪೇಮೆಂಟ್ಗಳು ಕೊಟ್ಟಿಲ್ಲ, ಅವ್ರಿಗೆ ಸರಿಯಾದಂಥ ಹೆಸರುಗಳು ಕೊಟ್ಟಿಲ್ಲ. ರೈಟರ್ಸ್ನ ನಾವು ಬೆಳೆಸ್ಕೊಂಡು ಬಂದಿದ್ದರೆ ನಾವು ಮಲಯಾಳಂಗಿಂತ ಒಳ್ಳೆ ಸಿನಿಮಾಗಳು ಮಾಡುವಂಥ, ಏಕೆಂದರೆ ನಮ್ಮಲ್ಲಿ 7 ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂಥ ಕವಿ ರತ್ನಗಳಿದ್ದಾರೆ. ಅಷ್ಟು ನಮ್ಮ ಹತ್ರ ರೆಫರೆನ್ಸ್ ಇದ್ದಾವೆ, ಬುಕ್ಗಳಿದ್ದಾವೆ. ಅಷ್ಟು ಬುಕ್ಗಳನ್ನು, ಅಷ್ಟು ರೆಫರೆನ್ಸ್ಗಳನ್ನು ಇಟ್ಕೊಂಡು ಪ್ರೊಡ್ಯೂಸರ್ ಮಾಡಬೇಕು. ನಾನು ತಪ್ಪುಗಳನ್ನು ಮಾಡಿದ್ದೀನಿ. ಇವಾಗ ನಾನು 6-7 ಸಿನಿಮಾ ರಿಮೇಕ್ ಮಾಡಿದ್ದೀನಿ. ಆ ಟೈಮಲ್ಲಿ ನನಗೆ ಅನಿವಾರ್ಯತೆ ಇತ್ತು, ನಾನು ರಿಮೇಕ್ ಮಾಡಬೇಕಾಯ್ತು. ಅವಾಗ ನಾನು ಸ್ವಂತ ಕತೆ ಹೋಗಿ ಪ್ರೊಡ್ಯೂಸರ್ಗೆ ಹೇಳಿದಾಗ ಅವರು ಆ ಕತೆಗಳನ್ನು ಒಪ್ಕೊಳ್ತಾ ಇರಲ್ಲ. ಇಲ್ಲ, ನಾವು ರಿಮೇಕೇ ಮಾಡೋಣ, ನಮಗೆ ಬಜೆಟ್ಟು ಇನ್ನೊಂದೆಲ್ಲ ನಮಗೆ ಮ್ಯಾಚ್ ಆಗುತ್ತೆ, ರಿಮೇಕೇ ಮಾಡೋಣ ಅಂತ. ಯಾವಾಗ ನಾನು ಪ್ರೊಡ್ಯೂಸ್ ಮಾಡೋಕ್ಕೆ ಅಂತ ಶುರು ಮಾಡಿದ್ನೋ ನಾನು ಎಲ್ಲ ಸಮಯಗಳನ್ನೇ ಮಾಡ್ಕೊಂಡು ಹೋದೆ. ನಮ್ಮಲ್ಲಿರೋ ಕತೆಗಳನ್ನು ಹುಡುಕ್ತಾ ಹೋದ್ವಿ, ನಮ್ಮಲ್ಲಿರುವಂಥ ಹೊಸ ಟ್ಯಾಲೆಂಟ್ಗಳನ್ನು ಗುರುತಿಸ್ತಾ ಹೋದ್ವಿ. ಆವಾಗಲೇ ನಮಗೆ ಜೆಂಟ್ಲ್ಮ್ಯಾನ್ ಅಂತ ಒಂದು ಸಿಕ್ಕಿದ್ದು, ಲವ್ ಯು ರುಚಿ ಸಿಕ್ಕಿದ್ದು, ಪೆಂಟಗನ್ನು, ಇವಾಗ ರಾಮರಸ. ಈ ಥರ ಹೊಸ ಥರ ರೈಟರ್ಸು ನಾವು ಬೆಳೆಸೋದು ಕಲಿತು ಆ ರೈಟರ್ಸ್ಗಳಿಗೆ ಕರೆಕ್ಟ್ ಆದಂಥ ಸಂಭಾವನೆ ಕೊಟ್ಟು ಅವರಿಗೆ ರೆಸ್ಪೆಕ್ಟ್ಫುಲ್ಲಾಗಿ ನಾವು ರೈಟರ್ಸ್ನ ನಡೆಸ್ಕೊಂಡ್ರೆ ನಮ್ಮಲ್ಲೂ ನಾವು ಅದ್ಭುತವಾದಂಥ ಬಜೆಟ್ ವೈಸ್, ಅಂದರೆ ಕಡಿಮೆ ಬಜೆಟು ಇರ್ಬೋದು, ಬಿಗ್ ಬಜೆಟು ಇರ್ಬೋದು, ಪ್ರತಿಯೊಂದು ಸಿನಿಮಾಗಳನ್ನು ನಾವು ಮಾಡ್ಬೋದು. ಸರ್, ರೀಮೇಕ್ ಅಂತ ಹೇಳಿದ್ರಿ, ಅದ್ರ ಬದಲು ಒಂದು ಪ್ರಶ್ನೆ ಕೇಳ್ತೀನಿ. ಸರ್, ಈಗ ನಾವು ಎಷ್ಟೇ ಸಿನಿಮಾವನ್ನು ನಾವೇ ನಮ್ಮ ರೈಟಿಂಗಲ್ಲಿ ಮಾಡಿರ್ಬೋದು, ಬಟ್ ಒಂದೆರಡು ಸಿನಿಮಾನ ರೀಮೇಕ್
ಮಾಡಿದ್ದಾಗ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕಷ್ಟ ಸಂಗತಿಯಲ್ಲಿ ಇರ್ಬೋದು, ಏನೋ ಒಂದು ಮಾತಿಗೆ ಮಾತು ಬೆಳೀತಾ ಇರ್ಬೋದು ಈ ಇಂಡಸ್ಟ್ರಿಯಲ್ಲಿ. ಸೊ ಆವಾಗ ಒಂದು ಟೈಟಲ್ ಅನ್ನೋದು ಬರುತ್ತೆ, ಆ ವ್ಯಕ್ತಿ ಬಿಡಿ ರೀಮೇಕ್ ಮಾಡ್ತಾರೆ ಸಿನಿಮಾವನ್ನು ಅನ್ನುವಂಥದ್ದು ಬರುತ್ತಲ್ಲ. ಸೊ ಅದನ್ನು ಹೇಗೆ ನಿಭಾಯಿಸ್ಬೋದು ಅನ್ನುವಂಥದ್ದು, ಆ ಒಂದು ಕಳಂಕವನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೋದು ಅನ್ನೋ. ಇಲ್ಲ ಹಂಗಿರಲಿಲ್ಲ ನೋಡಿ. ಇವಾಗ ಏನಾಗುತ್ತೆ ಅಂತಂದರೆ ಒಂದೊಂದು ಫಾರ್ಮೇಟ್, ಒಂದೊಂದು ಜನ್ರೇಷನ್ ಚೇಂಜ್ ಆಗ್ತಾ ಇರುತ್ತೆ. ಎವ್ರಿ 10 years ಒಂದು ಜನ್ರೇಷನ್ ಚೇಂಜ್ ಆಗುತ್ತೆ ಅಂದ್ಕೊಳ್ಳಿ. ಇವಾಗ 2010ಇಂದ 2020ವರೆಗೂ ಒಂದು ಜನ್ರೇಷನ್ ಇದ್ದರೆ 2020ಇಂದ 2030ವರೆಗೂ ಒಂದು ಜನ್ರೇಷನ್ ಇರುತ್ತೆ. ಮುಂಚೆ 10 years ಜನ್ರೇಷನ್ ಇತ್ತು, ಇವಾಗ 2 yearsಗೆಲ್ಲ ಒಂದು ಹೊಸ ಜನ್ರೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ ಕಾಲದಲ್ಲಿ ರಿಮೇಕು ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಇವಾಗ ಪರಭಾಷೆಯಲ್ಲಿ ಸಿನಿಮಾ ಬಂದಿದ್ದು ನಮ್ಮ ಸ್ಟೇಟಲ್ಲಿ ರಿಲೀಸ್ ಆಗ್ತಾ ಇರಲಿಲ್ಲ. ಇಲ್ಲ ರಿಲೀಸ್ ಆದ್ರೂ ತುಂಬ 7 ವಾರ ಗ್ಯಾಪ್ ಕೊಡ್ತಾಯಿದ್ರು, 4 ವಾರ ಗ್ಯಾಪ್ ಕೊಡ್ತಾಯಿದ್ರು. ಆ ಫಾರ್ಮ್ಯಾಟ್ಗಳೆಲ್ಲ ಅವಾಗಿನ ಕಾಲದಲ್ಲಿ ಹಂಗಿತ್ತು. ಅದರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಮಾಡಿದ ಸಿನಿಮಾ ಇಲ್ಲಿ ಜನಕ್ಕೆ ತಲುಪ್ತಾನೆ ಇರಲಿಲ್ಲ. ಇವಾಗ ನಾವು ಎಷ್ಟೋ ರವಿ ಸರ್ ಸಿನಿಮಾಗಳನ್ನ ನಾವು ಥಿಯೇಟ್ರಲ್ಲಿ ನೋಡಿ ಅದ್ಭುತವಾಗಿ ಎಂಜಾಯ್ ಮಾಡಿದ್ದೀವಿ. ನಾವು ರಣಧೀರ ಇರ್ಬೋದು, ಪುಟ್ನಂಜ ಇರ್ಬೋದು, ಸುಮಾರು ಸಿನಿಮಾಗಳನ್ನ ನಾವು ಹಳ್ಳಿ ಮೇಷ್ಟ್ರು ಇರ್ಬೋದು, ಸುಮಾರು ಸಿನಿಮಾಗಳನ್ನ ರವಿ ಸರ್ನ ಸಿನಿಮಾಗಳನ್ನ, ದ್ವಾರಕಿ ಸರ್ ಸಿನಿಮಾಗಳು, ವಿಷ್ಣು ಸರ್ ಸಿನಿಮಾಗಳು, ಅಂಬರೀಷ್ ಸರ್, ಶಂಕರ್ನಾಗ್ ಅವ್ರ ಸಿನಿಮಾಗಳು, ಅದ್ಭುತ ಅವರ ರಿಮೇಕ್ ಸಿನಿಮಾಗಳನ್ನ ನಮಗೆ ಗೊತ್ತೇ ಇರಲಿಲ್ಲ ಅವೆಲ್ಲ ರಿಮೇಕು ಅಂತ. ಆ ಸಿನಿಮಾಗಳನ್ನ ನಮ್ಮ ನೇಟಿವಿಟಿಗೆ, ರಾಮಾಚಾರ್ಯ ರಿಮೇಕ್ ಸಿನಿಮಾ ಅಲ್ವಾ ರವಿ ಸರ್ ಮಾಡಿದ್ದು, ಅದು ಎಲ್ಲಿ ನಮಗೆ ಅದು ರಿಮೇಕ್ ಸಿನಿಮಾ ಅಂತ ಅನಿಸುತ್ತೆ, ಅದು ನಮ್ಮ ಸಿನಿಮಾನೇ ಅಂತ ಅನಿಸುತ್ತೆ, ನಮ್ಮ ನೇಟಿವಿಟಿ ಸಿನಿಮಾನೇ ಅಂತ ಅನಿಸುತ್ತೆ. ಅವತ್ತಿನ ಫಾರ್ಮೇಟ್ ಹಂಗಿತ್ತು. ನಾವು 2012 2013 ನಾನು ಸಿನಿಮಾ ಮಾಡಿದಾಗ ಅದು ಆವಾಗ ಡಿಜಿಟಲ್ ಇರಲಿಲ್ಲ. ಅವತ್ತು ನಿಮಗೆ ಸೋಷಿಯಲ್ ಮೀಡಿಯಾ ಅಷ್ಟು ದೊಡ್ಡ ಆ್ಯಕ್ಟಿವೇಶನ್ ಇರಲಿಲ್ಲ. ಆ ಟೈಮಲ್ಲಿ ನಿಮಗೇನಂದ್ರೆ ಅಲ್ಲಿ ತಮಿಳಲ್ಲಿ ಯಾವುದೋ ಒಂದು ಸಿನಿಮಾ ಹಿಟ್ಟಾಗಿದ್ದು ಇಲ್ಲಿ ಬಂದು ಜನಗಳಿಗೆ ತಲುಪ್ತಾನೆ ಇರಲಿಲ್ಲ. ಆ ಟೈಮಲ್ಲಿ ತಪ್ಪು, ನಾನೇನು ರಿಮೇಕ್ ಮಾಡೋದು ಸರಿ ಅಂತ ವಾದ ಮಾಡ್ತಾಯಿಲ್ಲ. ಒಂದು ಪಾಠ ಅದು ಆಗಬೇಕು. ಯಾಕೆಂತಂದರೆ ಬರೀ ನಾವು ಸ್ವಮೇಕ್ ಸಿನಿಮಾಗಳನ್ನೇ ಮಾಡ್ತೀವಿ ಅಂತಂದರೆ ಕತೆ ಬರೆಯೋಕ್ಕೆ ಒಂದು 6 ತಿಂಗಳಾಗುತ್ತೆ, ಅದನ್ನು ಶೂಟಿಂಗ್ ಮಾಡೋಕ್ಕೆ ಟೈಮ್ ಆಗುತ್ತೆ, ಅದಾಗುತ್ತೆ. ಆವಾಗ ನಮ್ಗೆ ಇಲ್ಲಿರುವಂಥ 6,000 ಕಾರ್ಮಿಕರು ಇರ್ತಾರೆ, ಅವರು ಸಿನಿಮಾನೇ ನಂಬಿಕೊಂಡಿರ್ತಾರೆ. ಈ ಥರದ್ದನ್ನೆಲ್ಲ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಥಿಯೇಟರ್ಸ್ಗಳು ಇರ್ತವೆ, 3-4 ಸಾವಿರ ಥಿಯೇಟ್ರ್ಗಳು ಇರ್ತವೆ. ಈ ಥರದ್ದೆಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ಅದು ನಡಿಬೇಕು, ಇದು ನಡಿಬೇಕು. ಇವತ್ತು ಏನಾಗಿದೆ ನೋಡಿ, ರಿಮೇಕ್ ಅನ್ನೋದು ಇವತ್ತು ನಿಂತೋಗಿದೆ. ಬಿಕಾಸ್ ಯಾಕೆ ಅಂತಂದರೆ ಇವತ್ತು ನಿಮಗೆ ಡಿಜಿಟಲ್ ಮಾಧ್ಯಮ ಈಸ್ ವೆರಿ ಸ್ಟ್ರಾಂಗೆಸ್ಟ್ ಡಿಜಿಟಲ್ ಮಾಧ್ಯಮ. ಅಲ್ಲಿ ಯಾವುದೇ ಒಂದು ಸಿನಿಮಾ ಹಿಟ್ಟಾದರೂ ಇಮಿಡಿಯೇಟ್ ಇಲ್ಲಿರೋ ಆಡಿಯನ್ಸ್ಗೆ ಗೊತ್ತಾಗುತ್ತೆ. ಇವತ್ತು ನಾವು ರಿಮೇಕ್ ಮಾಡೋಕ್ಕಾಗಲ್ಲ. ಆ ರಿಮೇಕ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಎಷ್ಟು ಥಿಯೇಟ್ರ್ಗಳು ಬಂದಾಗ್ತಾ ಇದ್ದಾವೆ, ಎಷ್ಟು ಟೆಕ್ನಿಷಿಯನ್ಸ್ ಕೆಲಸ ಇಲ್ದಂಗೆ ಆಗ್ತಾ ಇದ್ದಾರೆ. ಅಂದರೆ ಆ ಟೈಮಲ್ಲಿ ಒಂದೊಂದು ನಾನು ಹೇಳಿದ್ನಲ್ಲ, ಆ ಜನ್ರೇಷನ್ ಟೈಮಲ್ಲಿ ಮಾಡಿದ್ದು ಅದನ್ನು ಬಿಟ್ಬಿಟ್ಟು ನಾವು ರಿಮೇಕೆ ಡೈರೆಕ್ಟ್ರು ಅವ್ರಿಗೆ ಟ್ಯಾಲೆಂಟ್ ಇಲ್ಲ ಅನ್ನೋದಲ್ಲ. ನಾವು ರಾಜಾವಲಿ ಸಿನಿಮಾನ ರಿಮೇಕ್ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಎಷ್ಟು ಸಾವಿರ ಜನ ನನ್ನ ಹತ್ರ, ಏನು ಸರ್ ಸಿನಿಮಾ, ಏನು ಸರ್ ಮಂಡ್ಯ ಭಾಷೆ ನಂಗೆ ಬಳಸಿದ್ದೀರಾ, ಯಶ್ ಅವ್ರನ್ನ ಏನು ಸರ್ ಹಂಗೆ ಮಾಸಾಗಿ ತೋರಿಸಿದ್ದೀರಾ ಅಂತ ಎಷ್ಟು ಜನ ಇವಾಗಲೂ ಹೇಳ್ತಾರೆ. ಇವಾಗಲೂ ಎಲ್ಲಾದರೂ ಸಿಕ್ಕಾಗ ನನಗೆ, ಸರ್ ರಾಜಾವಲಿ ಸರ್ ಎಷ್ಟು ಸತಿ ನೋಡಿದ್ರು ಬೋರೇ ಆಗಲ್ಲ ಸರ್ ನಮಗೆ ರಾಜಾವಲಿ ಅಂತ ಎಷ್ಟೋ ಸಾವಿರ ಜನ ಹೇಳ್ತಾರೆ. ಅದು ಯಾವಾಗ್ಲೂ ಎಲ್ಲ ಕಡೆಯೂ ಒಂದು ವಾದ ಇದ್ದೇ ಇರುತ್ತೆ. ಒಬ್ಬರು ಅದನ್ನು ರಾಂಗ್ ಅಂತ ಹೇಳ್ತಾರೆ, ಒಬ್ಬರು ಅದನ್ನು ಸರಿ ಅಂತ ಹೇಳ್ತಾರೆ. ಎಲ್ಲ ಥರದ್ದು ಡಿಸ್ಕಷನ್ಗಳು ಯಾವಾಗ್ಲೂ ಅದು ನಡೀತಾನೆ ಇರುತ್ತೆ. ಅದರಿಂದ ಅದು ಅವ್ರು ಮಾತಾಡಿದ್ದು ಅದು ಸರಿ, ಇವ್ರು ಮಾತಾಡಿದ್ದು ಇದು ತಪ್ಪು, ಈ ಥರದ್ದು ಏನೂ ಇಲ್ಲ ಇಂಡಸ್ಟ್ರಿಯಲ್ಲಿ. ಸರ್, ಈಗ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನ ನೋಡ್ಕೊತಾ ಹೋದರೆ ಎಲ್ಲೋ ಒಂದು ಕಡೆ ಡೈರೆಕ್ಟರ್ಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಅಲ್ಲ, ಅದು ಏನಕ್ಕೆ ಹಂಗೆ ಟಾರ್ಗೆಟ್ ಆಗ್ತಾರೆ, ಏನಾಗ್ತಾರೆ ಅಂತ ಗೊತ್ತಿಲ್ಲ. ಅವ್ರವ್ರ ಸಂಬಂಧಗಳ ಮೇಲೆ ಮತ್ತು ಅವರು ಏನಕ್ಕೆ ರೀಸನ್ನು ಇಟ್ಕೊಂಡು ಟಾರ್ಗೆಟ್ ಮಾಡ್ತಾರೆ. ಆಮೇಲೆ ಇವಾಗ ಒಬ್ಬ ಡೈರೆಕ್ಟ್ರದ್ದು ಒಂದು ಪರ್ಸ್ನಲ್ ವಿಷಯಗಳ ಬಗ್ಗೆ ಮಾತಾಡೋದು, ಈ ಥರದ್ದು ಏನೇನೋ ಏನಕ್ಕೆ ಮಾಡ್ತಾರೆ, ಅವ್ರ ಪ್ಲ್ಯಾನ್ ಏನಿರುತ್ತೆ ಅಂತಲೇ ಗೊತ್ತಿರಲ್ಲಮ್ಮ. ಅವ್ರ ಉದ್ದೇಶಗಳೇ ಅಂದರೆ ಯಾವುದೋ ಒಂದು ಪ್ರೆಸ್ ಮೀಟಿಗೆ ಬಂದಿರೋ ಉದ್ದೇಶನೇ ಬೇರೆ ಇರುತ್ತೆ, ಮಾತಾಡೋ ವೇನೇ ಬೇರೆ ಇರುತ್ತೆ. ಏನಕ್ಕೆ ಸಬ್ಜೆಕ್ಟಿಗೆ ಬಂದಿರ್ತೀವಿ ಆ ಸಬ್ಜೆಕ್ಟ್ ಬಗ್ಗೆ ಮಾತ್ರ ನಾವು ಮಾತಾಡಬೇಕು ಯಾವಾಗಲೂ. ಅವಾಗ ನಾವು ಕರೆಕ್ಟಾಗಿರೋ ಹಾದಿಯಲ್ಲಿ ನಾವು ಹೋಗ್ತೀವಿ. ಇವಾಗ ನೀವು ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಒಂದಿದ್ದು ಅದರ ಟಾರ್ಗೆಟೇ ಬೇರೆದಾಗ್ಬಿಟ್ರೆ ಅದು ನಾವೇನು ಮಾತಾಡೋದಮ್ಮ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಜನಗಳೇ ಮಾತಾಡ್ತಾ ಇರ್ತಾರೆ. ಸರಿ, ಇನ್ನೊಂದು ಈ ಇಂಡಸ್ಟ್ರಿ ಅಂತ ಬಂದಾಗ ಒಂದು ಕಡೆ ಸ್ನೇಹ ಅನ್ನೋದಿರುತ್ತೆ, ಇನ್ನೊಂದು ಕಡೆ ನಂಬಿಕೆ ಅನ್ನೋದಿರುತ್ತೆ, ಇನ್ನೊಂದು ಕಡೆ ಮೋಸ ಅನ್ನೋದಿರುತ್ತೆ, ಗೊತ್ತಿಲ್ಲದೆ ಆಗುವಂತಹ ಮೋಸ. ಇದೆಲ್ಲದನ್ನು ಈ ಇಂಡಸ್ಟ್ರಿಲಿ ಹೇಗೆ ತೂಗಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಎಲ್ಲ ಇವತ್ತು ನೋಡಿ. ಮುಂಚೆ ಏನಿತ್ತು ಅಂತಂದರೆ ನಮ್ಮ ಹತ್ರ ವಾಯ್ಸ್ ರೆಕಾರ್ಡರ್ ಇರಲಿಲ್ಲ, ಮೊಬೈಲಲ್ಲಿ ಅಷ್ಟು ಸ್ಟ್ರಾಂಗ್ ಕ್ಯಾಮ್ರಾ ಇರಲಿಲ್ಲ, ಅವೆಲ್ಲ ಮುಂಚೆ ಇರಲಿಲ್ಲ.
ಇವಾಗ 2026 ನಾವಿದ್ದೀವಿ. ಬಂದಿದೆ, ಗ್ರೀನ್ ಮ್ಯಾಟ್ ಬಂದಿದೆ, ತುಂಬ ಅಪ್ಡೇಟ್ ಆಗಿದೆ. ಇವತ್ತು ರೆಕಾರ್ಡ್ ಇಟ್ಕೋಬೇಕು, ಎಲ್ಲನೂ ವಾಟ್ಸಪ್ಪಲ್ಲಿ ರೆಕಾರ್ಡ್ ಇಟ್ಕೋಬೇಕು, ಮೇಲ್ ರೆಕಾರ್ಡ್ ಇಟ್ಕೋಬೇಕು. ಈ ಥರದನ್ನೆಲ್ಲ ರೆಕಾರ್ಡ್ಗಳನ್ನು ಕಲಿಬೇಕು, ಅಪ್ಡೇಟ್ ಆಗಬೇಕಷ್ಟೇ. ಅಪ್ಡೇಟ್ ಆಗಿ ನಾವು ಅದನ್ನು ಮಾಡ್ತಾ ಹೋದರೆ ಎಲ್ಲನೂ ಸರಿ ಹೋಗುತ್ತೆ. ಸರ್, ಕೊನೆಯದಾಗಿ ಇನ್ನು ರಾಮರಸ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗ ಒಂದಷ್ಟು ಜನ ಕಾತರದಿಂದ ಕಾಯ್ತಾ ಇದ್ದಾರೆ, ಯಾವಾಗ ಬರುತ್ತೆ ಅನ್ನುವಂಥದ್ದು ಏನು ಹೇಳ್ತೀರಾ? ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಆಲ್ಮೋಸ್ಟ್ ನಾವು ಜೂನ್ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಟಾಕ್ಸಿಕ್ June 4th ರಿಲೀಸ್ ಇದೆ. ಆ ಟಾಕ್ಸಿಕ್ ರಿಲೀಸ್ ಟೈಮಲ್ಲಿ ಅದನ್ನು ನೋಡಿಕೊಂಡು ನಾವು ಆ ಟೈಮಲ್ಲಿ ಡೇಟ್ನ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ. ಕೊನೆಯದಾಗಿ ಸರ್, ಅಭಿಮಾನಿಗಳಿಗೆ ನಿಮ್ಮ ಒಂದಷ್ಟು ಜನ ಕಾತರದಿಂದ ಕಾಯ್ತಾ ಇರುವಂಥವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಅದನ್ನು ನೋಡೇ ನೋಡ್ತೀರ ನೀವು. ಡೆಫಿನೆಟಾಗಿ ಒಳ್ಳೆ ಸಿನಿಮಾ ಮಾಡಿದ್ರೆ ನೀವು ನೋಡ್ತೀರ. ನಾವು ಪದೇ ಒಳ್ಳೆ ಸಿನಿಮಾ ಬಂದಾಗ ನೋಡಿ ಅಂತ ಹೇಳೋದಕ್ಕಿಂತ ಒಳ್ಳೆ ಸಿನಿಮಾ ಮಾಡೋದನ್ನು ನಾವು ಕಲಿಬೇಕು. ಆಡಿಯನ್ಸ್ಗೆ ಏನು ಹೇಳೋದಿದೆ, ನಾವು ಒಳ್ಳೆ ಸಿನಿಮಾ ಮಾಡಿದರೆ ಅವ್ರು ಬಂದು ನೋಡ್ತಾರೆ. ನಮ್ಮದೇ ಮಿಸ್ಟೇಕ್ಗಳಿದ್ದಾವೆ, ಅದರಿಂದ ನಾವು ಬದಲಾಗಬೇಕು. ನಮ್ಮ ಹತ್ರ ಇರೋ ರೈಟಿಂಗ್ ಸ್ಟ್ರೆಂತನ್ನು ನಾವು ಬೆಳೆಸ್ಕೋಬೇಕು. ಹೊಸ ರೈಟರ್ಸ್ಗಳನ್ನ ನಾವು ಹುಡುಕಬೇಕು. ಹೊಸ ಬುಕ್ಗಳನ್ನು ನಾವು ಓದಬೇಕು. ಎಲ್ಲ ನಮ್ಮ ಮೇಲೆ ಮಿಸ್ಟೇಕ್ ಇದೆ, ಆಡಿಯನ್ಸ್ ಮೇಲೆ ಏನೂ ಮಿಸ್ಟೇಕ್ ಇಲ್ಲ. ಅವರಿಗೆ ನೀವು ಯಾವುದಾದ್ರೂ ಒಳ್ಳೆ ಸಿನಿಮಾ ಕೊಡಿ. ಅವನು ನಿಮಗೆ ಕಾಮಿಡಿ ಸಿನಿಮಾ ಮಾಡ್ತೀರಾ, ಇಲ್ಲ ನೀವು ಹಾರರ್ ಸಿನಿಮಾ ಮಾಡ್ತೀರಾ, ಇಲ್ಲ ಫ್ಯಾಂಟಸಿ ಸಿನಿಮಾ, ಅವನು ಏನೂ ಕೇಳಲ್ಲ. ಒಳ್ಳೆ ಸಿನಿಮಾ ಬೇಕು. ನಾನು ಥಿಯೇಟ್ರಿಗೆ ಬಂದಿರೋದು ಎಂಟರ್ಟೈನ್ಮೆಂಟ್ಗೆ ಬಂದಿದ್ದೀನೋ, ಇಲ್ಲ ನಾನು ಥ್ರಿಲ್ಲಿಗೆ ಬಂದಿದ್ದೀನೋ, ಇಲ್ಲ ನಾನು ಲವ್ ಸ್ಟೋರಿಗೆ ಬಂದಿದ್ದೀನೋ, ಅವನವನು ಉದ್ದೇಶಗಳಿರ್ತದೆ. ಅದು ಕರೆಕ್ಟಾಗಿ ಕೊಟ್ಬಿಟ್ರೆ ಅವನು ಹ್ಯಾಪಿ ಆಗ್ತಾನೆ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರು, ಇದಿಷ್ಟು ಗುರು ದೇಶಪಾಂಡೆ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗಜಾ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.